ಹೆಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಬಂಧ ರಚನೆ ಹೇಗೆ ಮಾಡಬೇಕು ಆಯಿತಾ. ಕಂಪಲ್ಸರಿ ಕನ್ನಡ ಪೇಪರ್ ಏನು ಬರುತ್ತೆ ಇನ್ನು ಮುಂದೆ ಎಲ್ಲ ಒಂದು ಹುದ್ದೆಗಳಿಗೆ KPSC ನಡೆಸುವಂತಹ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ ಇನ್ನು ಮುಂದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎಲ್ಲರಿಗೂ ಕಂಪಲ್ಸರಿ ಆಗಿರುತ್ತೆ. ಇವನ್ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿದ್ದರೂ ಸಹ. ಸೊ ಹಾಗಾಗಿ ಪ್ರಬಂಧ ರಚನೆ ಹೇಗೆ ಮಾಡಬೇಕು ಆಯಿತಾ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಇಂಗ್ಲೀಷಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಕನ್ನಡದಲ್ಲಿನೂ ಸೇಮ್ ಫಾರ್ಮ್ಯಾಟ್ ಇದೆನಾ, ಹಾಗೆಯೇ ಎಷ್ಟು ಮಾರ್ಕ್ಸ್ ಇದಕ್ಕೆ ಮ್ಯಾಕ್ಸಿಮಮ್ ಸಿಗುತ್ತೆ, ಹಾಗೆಯೇ ಕಡಿಮೆ ಟೈಮಲ್ಲಿನೇ ನಿಮ್ಮ ಒಂದು ಸ್ಮಾರ್ಟ್ ಸ್ಟ್ರಾಟಜಿ ಯಾವ ಥರ ಇರಬೇಕಾಗುತ್ತೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಬ್ರೀಫಾಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೂತನ ಶಿಕ್ಷಣ ನೀತಿ ಅಂತಿದೆ. ಸೊ ಇದೇ ಟಾಪಿಕ್ ಕೇಳಬೇಕು ಅಂತ ಏನಿಲ್ಲ ಆಯಿತಾ. ಬೇರೆ ಬೇರೆ ಟಾಪಿಕ್ಸ್ಗಳನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ರೈತರ ಸಮಸ್ಯೆಗಳಾಗಿರ್ಬೋದು, ಹಾಗೆಯೇ ಇತ್ತೀಚಿನ ಒಂದು ಕರೆಂಟ್ ಇಶ್ಯೂಸ್ಗಳನ್ನು ತಗೊಳ್ಳೋದಾದರೆ ಪ್ರಕೃತಿ ವಿಕೋಪ ಆಯಿತಾ. ಟರ್ಕಿಯಲ್ಲಿ ಏನು ಭೂಕಂಪ ಆಯಿತು ಅದ್ರ ಬಗ್ಗೆ ಕೇಳ್ಬೋದು. ಹಾಗೆಯೇ ಈ ಒಂದು 5G ಟೆಕ್ನಾಲಜಿ ಬರ್ತಾ ಇದೆ, ಅದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು, ಸರಿನಾ. ಅಥವಾ ಚಾಟ್ GPT ಅಂತೇನು ಹೇಳ್ತಾರೆ, ಅದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಹಾಗಾಗಿ ಬರ್ನಿಂಗ್ ಟಾಪಿಕ್ಸ್ಗಳು ಯಾವಿರ್ತವೆ ಅದ್ರ ಮೇಲೆ ನೀವೇನು ಮಾಡಿ ಕೆಲವೊಂದು ಎಸೇಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಾಂಪಲ್ ನಾವಿಲ್ಲಿ ತೊಗೊಂಡಿರೋದು ಯಾವುದಂತ ನೋಡೋದಾದರೆ ನೂತನ ಶಿಕ್ಷಣ ನೀತಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ 2020. ಸೊ ಅದ್ರ ಮೇಲೆ ಕೆಲವೊಂದು ಏನು ಅಂಶಗಳು ಬರ್ತವೆ ಅದು ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಟು ಮೇಕ್ ದ ಪ್ರಬಂಧ. ಸೊ ಸ್ಟಾರ್ಟಿಂಗ್ ವಿತ್ ದ ಕೋಟ್ ಅಥವಾ ಒಂದು ಪ್ರಾವೆರ್ಬ್ನ ಮೂಲಕ ಆರಂಭ ಮಾಡಿ. ಸೊ ಇಂಗ್ಲೀಷ್ನಲ್ಲಿ ಮಾತ್ರ ಬರೆಯೋಕ್ಕೆ ಹೋಗಬೇಡಿ, ಬಿಕಾಸ್ ಇದು ಕಂಪಲ್ಸರಿ ಕನ್ನಡ ಪತ್ರಿಕೆ ಆಗಿರೋದ್ರಿಂದ, ಸರಿನಾ. ನೀವೆಲ್ಲ ಕೇಳ್ಬೋದು ಇದರಲ್ಲಿ ಇಂಗ್ಲೀಷಲ್ಲಿ ಆರಂಭ ಆಗಿದೆಯಲ್ಲ ಅಂಥೇಳಿ. ನೋಡಿ, ಇದು PSI ಇದು ಆಯಿತಾ. PSI ಏನು ಹುದ್ದೆ ಇದೆ ಅದಕ್ಕೆ ಸಂಬಂಧಪಟ್ಟ ಎಸ್ಸೆ ಇದು. ನಿಮಗೆ ಐಡಿಯಾ ಬರಲಿ ಅನ್ನುವಂಥ ಉದ್ದೇಶದಿಂದ ತೊಗೊಂಡಿರೋದು. ಸೊ ನೀವು ಕಡ್ಡಾಯ ಭಾಷಾ ಪರೀಕ್ಷೆಗೆ ಬರಿತಾ ಇರೋದ್ರಿಂದ ಸ್ಟಾರ್ಟ್ ವಿತ್ ದ ಕನ್ನಡ ಓನ್ಲಿ, ಸರಿನಾ. ಕಂಪಲ್ಸರಿ ಕನ್ನಡ. ಓಕೆ ನೋಡಿ, ಯಾವುದೇ ಒಂದು ಟಾಪಿಕ್ ಕೊಡಲಿ ನಿಮಗೆ, ನೀವು ಫಸ್ಟಿಗೆ ಏನು ಮಾಡಬೇಕಾಗುತ್ತೆ, ಒಂದು ಗಾದೆ ಮಾತಿಂದ ಆರಂಭ ಮಾಡಬೇಕಾಗುತ್ತೆ. ಯಾವುದೇ ಟಾಪಿಕ್ ಕೊಡಲಿ ಅದು, ಸರಿನಾ. ಭಯೋತ್ಪಾದನೆ, ಜನಸಂಖ್ಯಾ ಸ್ಫೋಟ, ರೈತರ ಸಮಸ್ಯೆಗಳು, 5G ತಂತ್ರಜ್ಞಾನ, ಸರಿನಾ, ಪ್ರಕೃತಿ ವಿಕೋಪ, ಯಾವುದೇ ಇರಲಿ ಆಸ್ಪಿರೆಂಟ್ಸ್, ಸ್ಟಾರ್ಟ್ ವಿತ್ ದ ಕೋಟ್. ಯಾವುದಾದ್ರೂ ಒಂದು ಗಾದೆ ಮಾತಿಂದ ಆರಂಭ ಮಾಡಿ ನೀವು, ಸರಿನಾ. ಓಕೆ, ಸಪೋಸ್ ಎಜುಕೇಷನ್ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಶಿಕ್ಷಣ ಕೇವಲ ಉದ್ಯೋಗಕ್ಕೆ ಸೀಮಿತ ಆಗಬಾರದು, ಜನರ ಸಬಲೀಕರಣದ ಅಸ್ತ್ರ ಆಗಬೇಕು, ಸರಿನಾ. ಸೊ ಏನು ಹಿಂಗಂದರೆ ಆಯಿತಾ, ಎಜುಕೇಷನ್ ಅನ್ನೋದು ಕೇವಲ ಉದ್ಯೋಗಕ್ಕೆ ಸೀಮಿತ ಆಗಬಾರ್ದು, ಜನರ ಸಬಲೀಕರಣ ಆಗಬೇಕಂತೆ. ಸಬಲೀಕರಣ ಅಂತಂದರೆ ಏನು ಸರ್? ಸಬಲೀಕರಣ ಅಂತಂದರೆ ಎಂಪವರ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅಂದರೆ 360 ಡಿಗ್ರಿ ಡೆವಲಪ್ಮೆಂಟ್ ಆಫ್ ದ ಹ್ಯೂಮನ್ ಬೀಯಿಂಗ್, ಸರಿನಾ. ಎಜುಕೇಷನ್ ಅನ್ನೋದು ಕೇವಲ ಉದ್ಯೋಗ ಕೊಡುವಂತಹ ಫ್ಯಾಕ್ಟ್ರಿ ಆಗಬಾರ್ದು, ಜನರ ಅಥವಾ ಜನಾಂಗದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಆ ಒಂದು ಅಭಿವೃದ್ಧಿಗೆ ಅಸ್ತ್ರ ಆಗಬೇಕಂತೆ, ವೆಪನ್ ಆಗಬೇಕಂತೆ. ಯಾವುದು? ಎಜುಕೇಷನ್. ನೋಡಿ, ಈ ರೀತಿ ಹೇಳೋದ್ರಿಂದ ಇವ್ಯಾಲ್ಯುವೇಟರ್ ಮೈಂಡಲ್ಲಿ ಏನಾಗುತ್ತೆ, ಓಕೆ ಟಾಪಿಕ್ ಮೇಲೆ ನಿಮಗೆ ಹಿಡಿತಾ ಇದೆ, ಗೊತ್ತಿದೆ ಅನ್ನೋದು ಅಲ್ಲಿ ಸ್ಪಷ್ಟ ಆಗಿ ಹೋಗುತ್ತೆ. ಹಾಗೆಯೇ ನೋಡಿ, ಪೀಠಿಕೆಯನ್ನು ಬರಿಬೇಕಾಗತ್ತೆ ಆಯಿತಾ. ಪೀಠಿಕೆ ಅಂದರೆ ಏನು ಸರ್? ಇಂಟ್ರೊಡಕ್ಷನ್ನ ಬರಿಬೇಕಾಗತ್ತೆ, ಸರಿನಾ ಸ್ಟೂಡೆಂಟ್ಸ್. ಸೊ ಕೇಂದ್ರ ಸರ್ಕಾರ 2021ರಲ್ಲಿ ಏನು ಹೊಸ ಶಿಕ್ಷಣ ನೀತಿ ಜಾರಿಗೆ ತಂತು, ಸರಿನಾ. ಯುವಕ ಯುವತಿಯರಿಗೆ ಕೇವಲ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಮಾತ್ರ ಅಲ್ಲದೆ ಅವರನ್ನು ಒಂದು ಸರ್ವಾಂಗೀಣ ಕ್ಷೇತ್ರದಲ್ಲಿ ಆಯಿತಾ ಟೋಟಲಿ ಡೆವಲಪ್ಮೆಂಟ್ ಆಗಿ ಹ್ಯೂಮನ್ ಎಂಪವರ್ಮೆಂಟನ್ನು ಮಾಡುತ್ತಾ ಎನ್ನುವುದು ಕಾಲವೇ ಉತ್ತರಿಸಬೇಕು ಅಂಥೇಳಿ ಒಂದು ಪೀಠಿಕೆಯನ್ನು ಬರೆದು ನೀವೇನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದಾಗಿದೆ. ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ ಕರಡು ಅಭ್ಯಸಿಸುವ ಮೂಲಕ ಇದರ ಲಾಭ ನಷ್ಟಗಳನ್ನು ನಮಗೆ ಅರಿವಾಗುತ್ತದೆ. ವೆನ್ ವಿ ಸ್ಟಡಿ ದ ರಾಷ್ಟ್ರೀಯ ಶಿಕ್ಷಣ ನೀತಿ ಕರಡು ಡ್ರಾಫ್ಟನ್ನು ನಾವು ಯಾವಾಗ ಸ್ಟಡಿ ಮಾಡ್ತೀವಿ, ಇದರ ಒಂದು ಮೆರಿಟ್ ಮತ್ತು ಡಿಮೆರಿಟ್ಗಳು ನಮಗೆ ಗೊತ್ತಾಗುತ್ತೆ. ಸೊ ನೀವು ಅಷ್ಟೇ ಯಾವುದಾದ್ರೂ ಒಂದು ಟಾಪಿಕ್ ಇರಲಿ, ಅದರದ್ದು ಪೀಠಿಕೆ ಬರಿಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಗಾದೆ ಮಾತು ಬರಿಬೇಕಾಗತ್ತೆ, ಪೀಠಿಕೆ ಬರಿಬೇಕಾಗತ್ತೆ, ಆಮೇಲೆ ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಬರಿಬೇಕಾಗತ್ತೆ. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿದು ಮೆರಿಟ್ಸ್ನ ನೋಡ್ಕೊಂಬರೋಣ. ನೋಡಿ, ಲಾಭಗಳು ಅಂತೇಳಿ ಬರೀರಿ ಆಯಿತಾ. ಲಾಭಗಳು: ಮಗು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ. ಅಂದ್ರೇನು ಸರ್? ಇದೊಂದು ಚೈಲ್ಡ್ ಸೆಂಟರ್ಡ್ ಆಗಿದೆ. ಮಗುಗೆ ತಾನು ಏನು ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಫುಲ್ಲಿ ಒಂದು ಸ್ವತಂತ್ರ ಇದೆ ಇದರಲ್ಲಿ. ಅಂದರೆ ಒಬ್ಬ ಸೈನ್ಸ್ ವಿದ್ಯಾರ್ಥಿ ಏನು ಮಾಡ್ಬೋದು, ಆರ್ಟ್ಸ್ನ ಕೆಲವೊಂದು ವಿಷಯಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಓದ್ಬೋದು, ಸರಿನಾ. ಅಂದರೆ ಸ್ಟೂಡೆಂಟ್ ಫ್ರೆಂಡ್ಲಿ ಇದೆ. ಹಾಗೆಯೇ 5+3+3 4 ಅಂತ ಈ ಥರ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಆಯಿತಾ. ಅಂದರೆ 5 ಇಯರ್ ಪ್ರೈಮರಿ ಎಜುಕೇಷನ್ ಆಗುತ್ತೆ, ಅಂದರೆ ಪ್ರೀ ಪ್ರೈಮರಿ ಎಜುಕೇಷನ್ 5 ಇಯರ್ಸ್ ಆಗುತ್ತೆ, 3 ಇಯರ್ಸ್ ಪ್ರೈಮರಿ ಎಜುಕೇಷನ್ ಆಗುತ್ತೆ, 3 ವರ್ಷ ಪ್ರೌಢ ಶಿಕ್ಷಣ ಆಗುತ್ತೆ, 4 ವರ್ಷ ಏನಾಗುತ್ತೆ ಇನ್ನು ಮುಂದೆ ಹೈಯರ್ ಎಜುಕೇಷನ್ ಆಗುತ್ತೆ, ಸರಿನಾ. 5, 3, 3, 4 ಅಂಥೇಳಿ ಈ ರೀತಿಯ ಒಂದು ಪ್ಯಾಟರ್ನ್ ಇನ್ನು ಮುಂದೆ ಫಾಲೋ ಆಗುತ್ತೆ. ಸೊ ಇದನ್ನು ನೀವು ಲಾಭವಾಗಿ ಅಥವಾ ಒಂದು ಮೆರಿಟ್ನಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಶಿಕ್ಷಣದ ಸಾರ್ವತ್ರೀಕರಣ ಮತ್ತು ಅಪಾರ ಅನುದಾನ ಬಿಡುಗಡೆ. ನಿಮಗೆಲ್ಲ ಗೊತ್ತಿರುತ್ತೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತೇನಿದ್ದು
ಆಫ್ಟರ್ 2021 ಆದಮೇಲೆ ಏನಾಯಿತು, ಶಿಕ್ಷಣ ಮಂತ್ರಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಥೇಳಿ ಅದು ಚೇಂಜ್ ಆಯಿತು. ಸರಿನಾ ಸ್ಟೂಡೆಂಟ್ಸ್? ಸೊ ಬರೀ ಚೇಂಜ್ ಮಾಡೋದಷ್ಟೇ ಅಲ್ಲ, ಶಿಕ್ಷಣಕ್ಕೆ ಅನೇಕ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ನೋಡಿ. ನಮ್ಮ ಜಿ ಡಿ ಪಿಯ ಒಟ್ಟು 6% ಏನು ಅಮೌಂಟ್ ಬರುತ್ತೆ, ಹಣ ಬರುತ್ತೆ, ಅದನ್ನು ನಾವು ಇನ್ನು ಮುಂದೆ ಶಿಕ್ಷಣಕ್ಕೆ ಕೊಡ್ತೀವಿ ಅಂತ ಹೇಳಿ ಘೋಷಣೆಯಾಗಿದೆ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಅಂಡರ್ನಲ್ಲಿ. ಸೊ ಇವೆಲ್ಲ ಮೆರಿಟ್ಸ್ಗಳು. ಹಾಗೆಯೇ ವೃತ್ತಿಪರ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೋಡಿ. ಎಜುಕೇಷನ್ ಈಸ್ ನಾಟ್ ಓನ್ಲಿ ಫಾರ್ ದ ಬುಕ್ಸ್, ಆಯಿತಾ? ಕೇವಲ ಬುಕ್ಸಿಗೆ ಮಾತ್ರ ಸೀಮಿತ ಆಗಬಾರ್ದು. ಅದನ್ನು ಮಗು ಓದಿದ ಮೇಲೆ, ವಿದ್ಯಾರ್ಥಿ ಓದಿದ ಮೇಲೆ ಅದರಿಂದ ಅವರಿಗೆ ಹೊಟ್ಟೆ ತುಂಬಿಸುವಂಥ ಕೆಲಸ ಆಗಬೇಕು. ಲೈವ್ಲಿಹುಡ್ ಅಂತ ಏನು ಹೇಳ್ತಾರೆ, ಅದು ಆಗಬೇಕಾಗತ್ತೆ. ಸರಿನಾ? ಸೊ ಹೊಸ ಶಿಕ್ಷಣ ನೀತಿಯಲ್ಲಿನೂ ಅದೇ ಇದೆ. ಸರಿನಾ? ಈ ಒಂದು ಕೃಷಿ ಆಗಿರ್ಬೋದು, ಪಶು ಸಂಗೋಪನೆ ಆಗಿರ್ಬೋದು, ಗುಡಿ ಕೈಗಾರಿಕೆ ಆಗಿರ್ಬೋದು. ಸೊ ಇದಕ್ಕೆಲ್ಲ ಏನು ಮಾಡಿದೆ, ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಹಾಗೆಯೇ ಉನ್ನತ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ, ಎಸ್ಪೆಷಲಿ ಸಂಶೋಧನೆಗೆ. ಸರಿನಾ? ರಿಸರ್ಚ್ಗೆ ಬಹಳಷ್ಟು ಫಂಡಿಂಗ್ ಸಿಗುತ್ತೆ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ. ಹಾಗೆಯೇ ಹೊಸ ವಿಶ್ವವಿದ್ಯಾಲಯಗಳು ಇಂಡಿಯಾದಲ್ಲಿ ಕ್ಯಾಂಪಸ್ಗಳನ್ನು ಓಪನ್ ಮಾಡ್ತಾ ಇದ್ದೇವೆ. ಸರಿನಾ? ಹಾಗೆಯೇ ಶಿಕ್ಷಕರಿಗೆ ತರಬೇತಿ ಮತ್ತು ವರ್ಗಾವಣೆ ಆಗಿರ್ಬೋದು, ಅವರ ಸಿಲೆಬಸ್ ಆಗಿರ್ಬೋದು ಅಪ್ಡೇಟನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ಅಂಶಗಳನ್ನು ಲಾಭಗಳಾಗಿ ಪರಿಣಾಮ ಬೀರಿದೆ. ಹಾಗೆಯೇ ನೂತನ ಶಿಕ್ಷಣ ನೀತಿಯಲ್ಲಿರುವಂತಹ ಡಿಮೆರಿಟ್ಸ್ನೂ ಸಹ ಬರಿಬೇಕಾಗತ್ತೆ ಎಸ್ಸೆಯಲ್ಲಿ. ಬರೀ ಮೆರಿಟ್ಸ್ ಬರೆದು ಕೈ ಬಿಟ್ಬಿಡೋದಲ್ಲ, ಡಿಮೆರಿಟ್ಸ್ನೂ ಬರಿಬೇಕಾಗತ್ತೆ ನೋಡಿ. ತ್ರಿಭಾಷಾ ಸೂತ್ರವನ್ನು ತಮಿಳುನಾಡು ತಿರಸ್ಕರಿಸಿದೆ. ಸರಿನಾ? ಅಂದರೆ ಇಂಗ್ಲೀಷ್ನ ಓದಿಸ್ಬೇಕು, ಹಿಂದಿಯನ್ನು ಓದಿಸ್ಬೇಕು, ಪ್ಲಸ್ ಮದರ್ ಟಂಗ್ ಅಂತ ಏನಿದೆ, ಸೊ ಅದನ್ನು ಇದು ಅಬ್ಜೆಕ್ಷನ್ ಮಾಡಿದೆ. ಯಾವುದು? ತಮಿಳುನಾಡು. ಆಯಿತಾ? ಹಾಗೆಯೇ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಮಹತ್ವ ನೀಡುವುದರಿಂದ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಆಗಿರ್ಬೋದು, ಅದಕ್ಕೆ ಬಹಳಷ್ಟು ಸರ್ಕಾರ ಗಮನ ಕೊಡಬೇಕಾಗತ್ತೆ. ವೆಲ್ ಕ್ವಾಲಿಫೈಡ್ ಟೀಚರ್ಸ್ಗಳನ್ನು ಆ್ಯಸ್ ಅಂಗನವಾಡಿ ಟೀಚರ್ಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ. ಹಾಗೆಯೇ ಭಾರತಕ್ಕೆ ಇತರ ವಿಶ್ವವಿದ್ಯಾಲಯಗಳು ಬರ್ತಾ ಇದ್ದಾವೆ, ಈ ಒಂದು ಕ್ಯಾಂಬ್ರಿಡ್ಜ್ ಆಗಿರ್ಬೋದು, ಆಕ್ಸ್ಫರ್ಡ್ ಆಗಿರ್ಬೋದು. ಸೊ ಅವು ಬರೋಕ್ಕಿಂತ ಮುಂಚೆ ನಮ್ಮ ಭಾರತದ ಯೂನಿವರ್ಸಿಟೀಸ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಸರಿನಾ? ಹಾಗೆಯೇ ಪದವಿ ಶಿಕ್ಷಣ 4 ವರ್ಷ ಆಗೋದ್ರಿಂದ ಅನೇಕ ಅಭ್ಯರ್ಥಿಗಳು ಏನು ಮಾಡ್ಬೋದು, 2 ವರ್ಷದ ಡಿಪ್ಲೊಮೊಗೆ ಸೇರ್ಬೋದು, ಬಿಕಾಸ್ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿ. ಸೊ ಈ ರೀತಿಯ ಡಿಮೆರಿಟ್ಸ್ಗಳನ್ನು ಬರೆದು ನೀವೇನು ಮಾಡ್ಬೋದು, ಪ್ರಬಂಧವನ್ನು ರಚನೆ ಮಾಡ್ಬೋದು, ಮೆರಿಟ್ಸ್ ಮತ್ತು ಡಿಮೆರಿಟ್ಸನ್ನು. ಲಾಸ್ಟಿಗೆ ಏನು ಬರೀಬೇಕು ಆಸ್ಪಿರೆಂಟ್ಸ್? ಉಪಸಂಹಾರವನ್ನು ಬರೀಬೇಕು. ಉಪಸಂಹಾರ ಅಂದರೆ ಏನು ಸರ್? ಕನ್ಕ್ಲೂಷನ್ ಅಂತ ಹೇಳ್ತಾರೆ. ಅಂದರೆ ಮೇಲೆ ಹೇಳಿದಿರಲ್ಲ, ಎಲ್ಲ ಅಂಶಗಳನ್ನು ಸೇರಿಸ್ಕೊಂಡು ಒಟ್ಟಾರೆಯಾಗಿ ಹೇಳುವುದಾದರೆ ಅಂತ ಹೇಳ್ತಿರಲ್ವ, ಆ ಥರ. ಸರಿನಾ? ಸೊ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ನೂತನ ಶಿಕ್ಷಣ ನೀತಿಯ ಕರಡು ಅಭ್ಯಸಿಸಿದರೆ, ಅದನ್ನು ಅನುಷ್ಠಾನಗೊಳಿಸಿದರೆ ಭಾರತ ನಿಜವಾಗ್ಲೂ ಏನು ವಿಶ್ವಗುರು ಅಂತ ಹೇಳ್ತೀವಿ ಅದು ಆಗಲು ಸಾಧ್ಯ. ಆದರೆ ಈ ನೀತಿಯ ಹಿಂದಿನ ಎಲ್ಲ ನೀತಿಗಳ ಸಾಲಿನಲ್ಲಿ ಕೇವಲ ತೋರಿಕೆಗೆ ಮಾತ್ರ ಸೀಮಿತ ಆಗಬಾರ್ದು, ಜನರ ಮಾತನಾಡುವ ಹಾಗೆ ಆಗಬಾರ್ದು. ಸೊ ಈ ರೀತಿ ಆದರೆ ಏನು ಹಳೆಯ ಬಾಟಲಿಯಲ್ಲಿ ಹೊಸ ಮದ್ಯ ಅಂತ ಏನು ಹೇಳ್ತೀವಿ, ಆ ರೀತಿಯ ಒಂದು ಮಾತಿಗೆ ದಾರಿಯಾಗುತ್ತದೆ ನೋಡಿ. ಈ ರೀತಿ ಹೇಳೋದ್ರಿಂದ ನಿಮ್ಮ ಪ್ರಬಂಧವನ್ನು ನೀವೇನು ಮಾಡ್ಬೋದು, ಅಚ್ಚುಕಟ್ಟಾಗಿ ನೀಟಾಗಿ ಬರಿಬೋದು. ಸರಿನಾ ಫ್ರೆಂಡ್ಸ್? ಸೊ ಸ್ಟಾರ್ಟಿಂಗ್ ವಿತ್ ಏನು ಮಾಡಿ, ನೀವು ಒಂದು ನಿಮಗೆ ಪ್ರಬಂಧ ಬರೆಯೋದಕ್ಕೆ ಸಿಕ್ತು ಅಂತಂದರೆ, ಅಥವಾ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀವೇನು ಮಾಡಿ, ಪೇಪರ್ ತೊಗೊಳ್ಳಿ, 2-3 ಪೇಪರ್ ತೊಗೊಂಡು ಫಸ್ಟಿಗೆ ಯಾವುದಾದ್ರೂ ಒಂದು ಟಾಪಿಕ್ ತೊಗೊಳ್ಳಿ. ಸರಿನಾ? ಫಾರ್ ಎಕ್ಸಾಂಪಲ್, ಈಗ ಏನು ಎಜುಕೇಷನ್ ಬಗ್ಗೆ, ನೂತನ ಎಜುಕೇಷನ್ ಪಾಲಿಸಿ ಬಗ್ಗೆ ಇದೆ. ಸರಿನಾ? ನೂತನ ಎಜುಕೇಷನ್ ಅಥವಾ ನೂತನ ಶಿಕ್ಷಣ ನೀತಿ. ಸರಿನಾ? ಇನ್ನೊಂದ್ಸಲ ಬರೀರಿ. ಅದಾದಮೇಲೆ ಗಾದೆ ಮಾತಿಂದ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ವಿತ್ ದ ಗಾದೆ ಮಾತು, ಅದಾದಮೇಲೆ ಪೀಠಿಕೆ ಬರೀರಿ, ಅದಾದಮೇಲೆ ಮೆರಿಟ್ಸ್, ಡಿಮೆರಿಟ್ಸ್, ಲಾಸ್ಟಿಗೇನು ಕನ್ಕ್ಲೂಷನ್. ಸರಿನಾ? ನೋಡಿ, ಈ ರೀತಿಯ ಪಾಯಿಂಟ್ಸ್ಗಳು ಬರೆದ್ರೆ ಏನಾಗುತ್ತೆ, ನೀಟಾಗಿ ಪ್ರಬಂಧ ರಚನೆ ಆಗುತ್ತೆ. ಅನೇಕ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ 300 ವರ್ಡ್ಸ್ ಅಂದರೆ ಎಷ್ಟು ಪೇಜ್ ಬರೀಬೇಕು ಅಂತ ಹೇಳಿ. ನೋಡಿ, ಅದು ಬೇರೆ ಬೇರೆ ಅಕ್ಷರದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ತುಂಬ ದೊಡ್ಡ ಅಕ್ಷರಗಳನ್ನು ಬರೀತಾರೆ. ಬಟ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರಿಬೋದು, 2-2.5 ಪೇಜ್. ಸರಿನಾ? 2-2.5 ಪೇಜ್ ಏನಾಗುತ್ತೆ ಆಸ್ಪಿರೆಂಟ್ಸ್, 300 ವರ್ಡ್ಸ್ ಆಗುತ್ತೆ. 300 ವರ್ಡ್ಸಿಗೆ ನಾವು ಹೇಳ್ತಾ ಇರೋದು 300 ವರ್ಡ್ಸ್ ಒಳಗಡೆನೇ ಇರಬೇಕಾಗತ್ತೆ. ಸರಿನಾ? ಓಕೆ. ಸೊ ಈ ರೀತಿಯ ಬೇರೆ ಬೇರೆ ಟಾಪಿಕ್ಸ್ಗಳು ನಿಮಗೆ ನಮ್ಮ ಟೆಲಿಗ್ರಾಮ್ನಲ್ಲಿ ನಾವು ಶೇರ್ ಮಾಡಿರ್ತೇವೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಎಸ್ಸೆಗೆ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಐ ಆಲ್ಸೋ ಸಜೆಸ್ಟ್ ಆಲ್ ಆಫ್ ದ ಕ್ಯಾಂಡಿಡೇಟ್ ಅಥವಾ ಆಸ್ಪಿರೆಂಟ್ಸ್ ದ್ಯಾಟ್ ಎಸ್ಸೆಯನ್ನು ಬರೆದು ಒಂದ್ಸಲ ಆದರೂ ಬರೆದು ಪ್ರಾಕ್ಟೀಸ್ ಮಾಡಿ. ಸರಿನಾ? ಬಿಕಾಸ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪೇಜ್ ಬರಿಬೇಕು ನೀವು ಅಂತ ಹೇಳಿ. ಸರಿನಾ? ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.